ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇಂದಿರಾ ಅಂತ. ಶ್ರೀ ಬಾಲಾಜಿ ಎಜುಕೇಶನಲ್ ಟ್ರಸ್ಟ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವರು ರಾಘವ್ ರೆಡ್ಡಿ ಅಂತ ಹೇಳಿ ಟ್ರಸ್ಟ್‌ನ ಸೆಕ್ರೆಟರಿ. ಮತ್ತೆ ಇವರು ಅನಿಲ್ ಅವರಂತ ಅಹಿಂದ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಚರಣ್ ಅವರು ಇಲ್ಲಿ ಲೋಕಲ್ ಸ್ಥಳೀಯರು. ಮತ್ತೆ ಕಿರಣ್ ಅವರು ಸ್ಥಳೀಯರು. ಇಮ್ರಾನ್ ಅವರು ಮತ್ತೆ ಅಬೂಬಕರ್ ಅವರು ಇದೇ ಪಟ್ಟಣದಲ್ಲಿ ಶ್ರೀನಿವಾಸಪುರ ಪಟ್ಟಣದಲ್ಲಿ ವಾಸ ಮಾಡ್ತಾ ಇರುವಂತಹ ಸ್ಥಳೀಯರು. ಇವತ್ತು ಈ ವಿಡಿಯೋ ಮಾಡುವ ಉದ್ದೇಶ ಏನಂತಂದ್ರೆ, ಶ್ರೀನಿವಾಸಪುರ ನಗರದಲ್ಲಿರ್ತಕ್ಕಂತಹ ಗರ್ಲ್ಸ್ ಕಾಲೇಜ್ ಆವರಣ ಏನಿದೆ ಕ್ಯಾಂಪಸ್ ಒಳಗಡೆ ಮೇ 30 ಮತ್ತೆ 31ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಶನಿವಾರ ಮತ್ತೆ ಭಾನುವಾರ 6 ಗಂಟೆಯವರೆಗೂ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮ ಏನು ಅಂತಂದ್ರೆ ಮಾವಿನ ಮೇಳ. ಶ್ರೀನಿವಾಸಪುರದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ರೈತರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ರೈತರಿಗೆ ಇರುವಂತಹ ಎಲ್ಲಾ ವೇದಿಕೆಗಳನ್ನ ತರಬೇಕು, ಅವ್ರಿಗೆ ಪರಿಚಯ ಮಾಡಿಸ್ಕೋಬೇಕು, ಮತ್ತೆ ವ್ಯಾಪಾರ ವಹಿವಾಟುಗಳ ಮಾಹಿತಿಗಳನ್ನ ತಿಳಿಸ್ಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಇರುತ್ತೆ ಅಂತಂದ್ರೆ, ಬೆಳಿಗ್ಗೆ 9 ಗಂಟೆಗೆ ಉದ್ಘಾಟನಾ ಸಮಾರಂಭ ಇರುತ್ತೆ. ಸತತವಾಗಿ ವೇದಿಕೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಮತ್ತೆ ಭಾನುವಾರಕ್ಕೆ ಇನ್ನೂ ಹಲವಾರು ತರಹದ ಸಣ್ಣ ಪುಟ್ಟ ಮಕ್ಕಳಿಗೆ ಮನರಂಜನೆ ಕಾರ್ಯಕ್ರಮ, ಏನು ಗೇಮ್ಸ್ ಇಡುವಂತಹದ್ದು. ನಂತರ ಮಹಿಳಾ ಸಬಲೀಕರಣಕ್ಕೆ ಮಹಿಳೆಯರು ಯಾವ್ದಾದ್ರೂ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರೆ ಅವ್ರಿಗೆ ಪ್ರೋತ್ಸಾಹ ಕೊಡೋದಿಕ್ಕೆ ಸನ್ಮಾನ ಕಾರ್ಯಕ್ರಮ. ಹಾಗೆ ಇಲ್ಲಿನ ಭಾಗದ ರೈತರು ನಾನಾ ತರಹದ ಮಾವಿನಕಾಯಿಗಳನ್ನ ಬೆಳೀತಾ ಇದ್ದಾರೆ. ಮಾವಿನ ಮೇಳ ಅಂತಂದ್ರೆ ಬೆಂಗಳೂರಕ್ಕಷ್ಟೇ ಸೀಮಿತ ಆಗ್ಬಿಟ್ಟಿದೆ. ಇಲ್ಲಿಂದ ರೈತರು ಹೋಗಿ ಬೆಂಗಳೂರಲ್ಲಿ ಮೇಳಗಳಲ್ಲಿ ಸ್ಟಾಲ್ಸ್ ಇಟ್ಕೊಳ್ತಾ ಇದ್ದಾರೆ. ಸೊ ಆದ್ರೆ ಇಡೀ ಏಷ್ಯಾಗೇನೆ ಶ್ರೀನಿವಾಸಪುರ ಮಾವು ಅಂತಂದ್ರೆ ಬಹಳ ಪ್ರಾಮುಖ್ಯತೆ ಹೊಂದಿದೆ. ಸೊ ಇಂತ ಒಂದು ವೇದಿಕೆನ ಇಲ್ಲೇ ಸೃಷ್ಟಿ ಮಾಡ್ಬೇಕು ಅನ್ನುವಂತಹ ಆಶಯ ನಮ್ದಾಗಿದೆ. ಇಲ್ಲಿನವರು ಬೆಂಗಳೂರಿಗೆ ಬರುವಂತಹದ್ದು ಬೇಡ, ನಾವು ಇಲ್ಲಿಗೆ ಬರ್ತಾ ಇದೀವಿ, ನಿಮ್ಮ ಒಂದು ಕಷ್ಟಕ್ಕೆ ತಕ್ಕ ಪ್ರತಿಫಲ ಕೊಡಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಬಲ್ಕ್ ಮಾವನ್ನ ಖರೀದಿ ಮಾಡುವಂತಹ ಆಂಟರ್ಪ್ರಿನರ್ಸ್ ಅಂದ್ರೆ ಬಿಸ್ನೆಸ್ ಓನರ್ಗಳು ಬರ್ತಾರೆ. ರೈತರ ಹತ್ರ ನಾನಾ ತರಹದ ವಿವಿಧ ತಳಿಯ ಮಾವು ಏನಿರತ್ತೆ ಅದನ್ನ ಅವ್ರ ಕಂಪ್ನಿಗೆ ಬೇಕಾಗಿರುವಂತವ್ರು, ಉದಾಹರಣೆಗೆ ಐಸ್ ಕ್ರೀಮ್ ಕಂಪನಿ, ಜ್ಯೂಸ್ ಫ್ಯಾಕ್ಟರಿಗಳು, ಮತ್ತೆ ಸ್ಮೂದಿ ಕಂಪನಿಗಳು, ಈ ತರಕ್ಕೆ ನಾನಾ ತರಹದ ಕಂಪನಿ ಮಾಲೀಕರನ್ನ ನಾವು ಅಪ್ರೋಚ್ ಮಾಡಿದೀವಿ. ರೈತರ ಹತ್ರನೇ ಬಂದು ಅವರು ನೇರವಾಗಿ ರೈತರಿಂದಾನೇ ಖರೀದಿ ಮಾಡ್ಬೇಕು ಅಂತ. ಇದ್ರ ಉದ್ದೇಶ ಏನಂತಂದ್ರೆ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ರೈತರಿಗೆ ಸೂಕ್ತವಾದ ಬೆಲೆಯನ್ನ ಕೊಡ್ಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅದೇ ನಿಟ್ಟಿನಲ್ಲಿ ಇಲ್ಲಿ ಉದ್ಯೋಗ ಅವಕಾಶ, ಒಂದು ಯಾರೋ ಪ್ರಭಾವಿಗಳು ಬರ್ತಾರೆ, ಇಲ್ಲಿ ಕಂಪನಿ ತೆರೀತಾರೆ, ಮತ್ತೆ ಸ್ಥಳೀಯರಿಗೆ ಎಲ್ಲಿಂದ ಬಂದಿರೋರು ಇಲ್ಲಿ ಉದ್ಯೋಗ ಕೊಡ್ತಾರೆ. ಸೊ ಆ ರೈತರದ ಜಮೀನಲ್ಲಿ ಏನೆಲ್ಲ ಮಾಡಬಹುದು ಅನ್ನುವಂತಹ ಮಾಹಿತಿಗಳನ್ನ ಈ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಮತ್ತೆ ಎಕ್ಸ್ಪೋರ್ಟ್ ಅವಕಾಶಗಳು ಏನಿದೆ, ಮತ್ತೆ ಯಾವ ರೀತಿಯಲ್ಲಿ ಕೃಷಿ ಮಾಡ್ಬೇಕು, ಮತ್ತೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡ್ತಾ ಇದೀವಿ ಕೃಷಿ ಅಂತಂದಾಗ ಇದು ಕೆಮಿಕಲ್ಸ್ ಹಾಕಿ ರಸಗೊಬ್ಬರಗಳನ್ನ ಹಾಕಿ ಕೃಷಿಯನ್ನ ಮಾಡ್ತಾ ಇದ್ದಾರೆ ರೈತರು. ಯಾಕಂದ್ರೆ ಹೆಚ್ಚಿನ ವಿಲೇವಾರಿ ಬಂದ್ರೆ ನಮ್ಗೆ ಒಂದಷ್ಟು ಹಣ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಆದ್ರೆ ಅದರಿಂದ ಆಗ್ತಾ ಇರುವಂತಹ ದುಷ್ಪರಿಣಾಮಗಳನ್ನ ನಾವು ಮುಂದಿನ ಕಾಲಘಟ್ಟದಲ್ಲಿ ಅಥವಾ ಈಗ್ಲೇನೆ ನಾವು ಅನುಭವಿಸ್ತಾ ಇದೀವಿ. ಅದು ನಮ್ಮ ಮಕ್ಕಳಿಗೆ ತಾಟಬಾರ್ದು, ಮುಂದಿನ ಭವಿಷ್ಯ ಚೆನ್ನಾಗಿರ್ಬೇಕು, ಮತ್ತೆ ಹೆಚ್ಚು ರೀತಿಯಲ್ಲಿ ಕೃಷಿಗೆ ಒತ್ತು ಕೊಡಬೇಕು ಅನ್ನೋದು ನಮ್ಮ ಇದು. ಮುಂದಿನ ದಿನಗಳಲ್ಲಿ ರೈತನೇ ಸಾರ್ವಭೌಮ ಅನ್ನೋ ಕಾಲ ಡೆಫಿನೆಟ್ ಆಗಿ ಬರುತ್ತೆ. ಸೊ ಪ್ರಕೃತಿಯಿಂದ ಯಾರು ಜೀವನ ನಡ್ಸೋದಕ್ಕೆ ಮುಂದೆ ಹೋಗ್ತಾರೆ ಅವ್ರ ಮೇಲೆ ಬರ್ತಾರೆ. ಪ್ರಕೃತಿನ ನಾಶ ಮಾಡಿ ಯಾರು ಜೀವನ ನಡೆಸ್ಬೇಕಂತ ಹೋಗ್ತಾರೋ ಡೆಫಿನೆಟ್ ಆಗ ಅವರು ನಾಶ ಹೋಗ್ತಾರೆ. ನಾವು ಕಾಲದಲ್ಲಿ ನೋಡ್ತಾ ಬರ್ತಾ ಇದೀವಿ. ಇವತ್ತು ಪರಿಸರ ನಾಶ ಎಲ್ಲ ಆಗ್ತಾ ಇದೆ. ಆದ್ರೆ ರೈತರಿಗೆ ಮಾಹಿತಿ ಕೊಡ್ತಾ ಇರುವಂತಹ ಕಾರಣಕ್ಕೆ ಯಾರೋ ಪ್ರಭಾವಿಗಳು ಬಂದು ಅದನ್ನ ಏನು ಒತ್ತಡ ಏರಿ ಬೇಕಂತ ಪರಿಸರ ನಾಶ ಮಾಡಿಸುವಂತಹದ್ದು, ಮತ್ತೆ ರಸಗೊಬ್ಬರ ಹಾಕಿ ಕೃಷಿ ಮಾಡೋದಿಕ್ಕೆ ತಿಳಿಸುವಂತಹದ್ದು ಇದೆಲ್ಲ ಮಾಡ್ತಾ ಇದ್ದಾರೆ. ಸೊ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಜಾಗೃತಿ ಮೂಡಿಸ್ಬೇಕು, ಮತ್ತೆ ಮಹಿಳೆಯರಿಗೆ ಇರುವಂತಹ ಅವಕಾಶಗಳನ್ನ ಪರಿಚಯ ಮಾಡಿಸ್ಬೇಕು, ರೈತರಿಗಿರುವಂತಹ ಅವಕಾಶಗಳನ್ನ ಪರಿಚಯ ಮಾಡಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದು ಒಂದು ಒಳ್ಳೆಯ ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಿರೋದ್ರಿಂದ ಪಕ್ಷಾತೀತವಾಗಿ
ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡ್ಬೇಕು. ನಿಮ್ಗೆ ಬೇಕಾಗಿರುವಂತಹ ಮಾಹಿತಿಯನ್ನ ಪಡ್ಕೊಂಡು ನೀವು ಬೆಳಿಬೇಕು ಅನ್ನೋದು ನಮ್ಮ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ. ಅದೇ ನಿಟ್ಟಿನಲ್ಲಿ ಪ್ರತಿ ಹಳ್ಳಿಗೂ ಒಬ್ಬ ರೈತನಿಗೆ ನಾವು ಸನ್ಮಾನ ಮಾಡ್ಬೇಕು, ಅವರು ಕೃಷಿ ಮಾಡೋದಿಕ್ಕೆ ನಾವು ಎನ್ಕರೇಜ್ ಮಾಡ್ಬೇಕು ಅನ್ನೋದು ನಮ್ಮ ಈ ಕಾರ್ಯಕ್ರಮದ ಸಿದ್ಧಾಂತ. ಸೊ ನಾವು ವೆಬ್ಸೈಟ್ ಮೂಲಕ ಆಲ್ರೆಡಿ ನಾಳೆಯಿಂದ ಲೈವ್ ಬಿಡ್ತಾ ಇದೀವಿ ವೆಬ್ಸೈಟ್ ಅನ್ನ. ಸೊ ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪ್ರಚಾರ ಮಾಡ್ತೀವಿ. ಆ ವೆಬ್ಸೈಟ್ಗೆ ಹೋಗಿ ಹೇಗೆ ಫಾರ್ಮ್ ಫಿಲ್ಅಪ್ ಮಾಡಬೇಕು, ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ದಯವಿಟ್ಟು ಯಾರೆಲ್ಲ ಎಜುಕೇಟೆಡ್ಸ್ ಇದ್ದೀರಾ ಅದರಲ್ಲಿ ಹೋಗಿ, ಯಾರೆಲ್ಲ ಸ್ಟಾಲ್ಸ್ ರೈತರಿಗೆ ಎಸ್ಪೆಷಲಿ ಅವರು ಮಾವನ್ನ ಪರಿಚಯ ಮಾಡ್ಕೊಡೋದಿಕ್ಕೆ ನಾವು ಫ್ರೀ ಆಗಿ ಸ್ಟಾಲ್ಸ್ ಕೊಡ್ತಾ ಇದೀವಿ ನಮ್ಮ ಟ್ರಸ್ಟ್ ಕಡೆಯಿಂದ. ಸೊ ಯಾರಾದ್ರೂ ಮಾರಾಟಗಾರರು ಲೈಕ್ ಮಾವಿನಕಾಯಿಯಿಂದ ಏನಾದ್ರೂ ರೆಸಿಪೀಸ್ ಮಾಡೋಂಗಿದ್ರೆ, ಲೈಕ್ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ಅಥವಾ ಜಾಮೂನ್ ಮಾಡ್ತಾರೆ, ಐಸ್ ಕ್ರೀಮ್ ಮಾಡ್ತಾರೆ, ಹೋಳಿಗೆ ಮಾಡ್ತಾರೆ, ನಾನಾ ತರಹದ ರೆಸಿಪೀಸ್ ಇದೆ. ಆ ಎಲ್ಲಾ ತರಹದ್ದು ಮತ್ತೆ ಉಪ್ಪಿನಕಾಯಿ ಈ ತರಹದ್ದು ಯಾರಾದ್ರೂ ಮಾಡ್ತಾ ಇದ್ರೂನು ಸಹ ನಿಮ್ಗೂ ಸ್ಟಾಲ್ಸ್ ಅವಕಾಶ ಇದೆ. ನಿಮ್ಗೆ ಮಾರಾಟ ಮಾಡ್ಕೊಳ್ಳೋದಿಕ್ಕೆ ನಿಮ್ಮ ಬ್ರ್ಯಾಂಡ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದಿಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ. ನೀವುನು ಆ ಫಾರ್ಮ್ ಫಿಲ್ಅಪ್ ಮಾಡಿ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಅದನ್ನ ನಮ್ಮ ಕಾರ್ಯಕರ್ತರು ಪದಾಧಿಕಾರಿಗಳು ಚೆಕ್ ಮಾಡಿ ನಿಮ್ಮ ಡೇಟಾವನ್ನ ಪರಿಶೀಲನೆ ಮಾಡಿ 24 hours ಒಳಗಡೆ ನಿಮ್ಗೆ ಪ್ರತಿಕ್ರಿಯೆ ಮಾಡಿ ಡೇಟಾವನ್ನ ನಿಮ್ಗೆ ಬೇಕಾಗಿರುವಂತಹ ಮಾಹಿತಿಯನ್ನ ಕೊಡ್ತಾರೆ. ಸೊ ಈ ಒಂದು ಒಳ್ಳೆಯ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ನೀವೆಲ್ಲ ಒಬ್ರಿಗೊಬ್ರಿಗೂ ತಿಳಿಸ್ಕೊಡ್ಬೇಕು. ಪ್ರತಿ ಊರಿಂದ ಒಂದೊಂದು ರೈತನನ್ನ ಪರಿಚಯ ಮಾಡ್ಕೊಡಿ. ಇಂಡಸ್ಟ್ರೀಸ್ ನಮ್ಗೆ ಬೇಕಾಗಿಲ್ಲ, ಹಲವಾರು ಅವಕಾಶಗಳು ಕೃಷಿ ಮಾಡೋದ್ರಿಂದಲೇನೆ ಸಿಗ್ತಾ ಇದೆ. ಸೊ ನಾವು ಕೃಷಿಗೆ ಒತ್ತು ಕೊಟ್ಟು ಅವಕಾಶ ಕೊಟ್ಟು ರೈತರನ್ನ ಬೆಳೆಸೋಣ, ರೈತರಿಗೆ ಇನ್ನೂ ನಾವು ಮಾಡೋಣ ಅನ್ನುವಂತಹ ಉತ್ಸಾಹವನ್ನ ಕೊಡೋಣ ಅಂತ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಜನರಲ್ಲಿ ನಾನು ಕೇಳ್ಕೊಳ್ತೀನಿ. ಅದೇ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅಹಿಂದ ಸಂಘಟನೆಯ ನಾಯಕರು ಬಂದಿದ್ದಾರೆ, ಅನಿಲ್ ಅವರು ಒಂದಷ್ಟು ಮಾತಾಡ್ಬೇಕು ಅಂತ. ಜೈ ಭೀಮ್. ಅಹಿಂದ ರಕ್ಷಣಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಅಂತೇಳಿ. ಮೇಡಮ್ಮು ಈ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ನಮಗೂ ಅಷ್ಟೇ, ಈ ರೈತರಿಗೂ ಅಷ್ಟೇ ಒಳ್ಳೆ ಮನವರಿಕೆ, ಒಳ್ಳೆಯ ಎಲ್ಲಿಂದೋ ಯಾವ ಕಡೆಯಿಂದನೋ ತಂದು ಈ ಕಡೆ ತಂದು ನಮ್ಮ ರೈತರಿಗೆ ಈ ಥರ ಹೆಲ್ಪು ಈ ಸಲ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ನಾವು ಅವ್ರಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಗಳು ತಿಳಿಸ್ಬೇಕು. ಮತ್ತು ಅವರು ಮಾಡಿರೋ ಕೆಲಸನ ನಾವು ಮುಂದೆ 100% ನಾವು ಹೆಚ್ಚುವರಿ ಗಳಿಸಿರಿ. ನಾಳೆಯಿಂದನೇ ನಾವು ಇಡೀ ನಮ್ಮ ರೈತಾಪಿ ವರ್ಗ ಏನಿದೆ ಆ ವರ್ಗಕ್ಕೆ ಮುಟ್ಟುವಂಥ ಕೆಲಸ ಮಾಡೇ ಮಾಡ್ತೀರಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀವಿ. ಜೈ ಭೀಮ್.